ಭಯಪಟ್ಟ ಅಲ್ವಣ್ಣ? ನೋಡಪ್ಪ, ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ಸಾಕ್ರೋ, ನೀವ್ ಹಿಂಗ್ ನಗ್ತಾ ಇದ್ರೆ ನನಗ್ ತುಂಬಾ ಮುಜುಗರ ಆಗ್ತಾ ಇದೆ. ಸ್ವಲ್ಪ ಎನ್ಕರೇಜ್ ಮಾಡ್ರೋ ಪ್ಲೀಸ್ ರೋ. ಮತ್ತೆ ಇನ್ನೇನಕ್ಕೆ ಲೇಟು? ಸ್ಪ್ರೇ ಹಾಕೊಂಡು ರೆಡಿ ಆಗ್ಬಿಡು. ರೆಡಿ? ಹೌದಲ್ವಾ, ಸ್ಪ್ರೇ ಹೊಡ್ಕೋಬೇಕು. ಇಡೀ ಬಾಟ್ಲೆ ಖಾಲಿ ಆಗೋಯ್ತಲ್ಲಣ್ಣ. ಇಷ್ಟೆಲ್ಲ ಹಾಕೊಂಡು ಹೋದೆ ಅನ್ಕೋ, ಅದಕ್ಕೆ ಈ ವಾಸನೆಗೆ ತಲೆ ತಿರುಗಿ ಬಿದ್ಬಿಡ್ತಾವ. ಅದಿನ್ನೂ ಡೇಂಜರು. ಸ್ಪ್ರೇ ಜಾಸ್ತಿ ಹೊಡ್ಕೊಂಬಿಟ್ನಾ? ಹೋದ್ರೆ ಹೋಗ್ಲಿ ಬಿಡು. ಲೇ, ಗಟ್ಟಿಯಾಗಿರ್ಬೇಕಾಗಿರೋದು ನಿನ್ ಬಾಡಿ ಅಲ್ಲ, ಪ್ರೇಮ. ಪ್ರೇಮ ಅದ್ ನನ್ನ ಹತ್ರ ಟನ್ ಗಟ್ಲೆ ಇದೆ. ಹೌದಣ್ಣ, ಇದೆ, ತುಂಬಾನೇ ಗಟ್ಟಿಯಾಗಿದೆ. ಸರಿ, ಕೊನೆಗೂ ನನ್ಗೆ ಶೋಭನ ಆಗ್ತಾ ಇದೆ, ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಆ ಟೆನ್ಷನ್ ಹೋಗೋದಕ್ಕೆ ಏನಾದ್ರು ಐಡಿಯಾ ಹೇಳ್ರಾ? ಐಡಿಯಾನಾ? ಹಂಗಾದ್ರೆ ಒಂದ್ ಸಾಂಗ್ ಹಾಡೋಣ, ಚಿಂದಿ ಉಡಾಯಿಸ್ಬೋಣ. ಅಕ್ಕನ್ನ ಈ ಅವತಾರದಲ್ಲಿ ನೋಡಿದ್ರೆ ಲಡ್ಡು ತರ ಕಾಣ್ತಾಳೆ. ಕಚ್ಚಿ ತಿನ್ಬೇಕು ಅನ್ಸುತ್ತೆ. ಗುಂಡ್ಗುಂಡಕ್ಕೇನಿಲ್ಲ, ಸಣ್ಣಗೆ ಕಡ್ಡಿ ಚಿಪ್ಸ್ ತರ ಇದಾರಲ್ಲ. ಅಬ್ಬೋ, ನಾಚ್ಕೋತಿದಾರೆ. ಕಳ್ಳಾಚ್ಕೆ. ಹೌದು, ಈ ತರ ನಾಚ್ಕೋತಿರೋ ಹುಡ್ಗಿನ್ ನೋಡ್ತಿದ್ರೆ ನನಗೇನೋ ನೆನ್ಪಾಗ್ತಿದ್ಯಲ್ಲ. ಏನದು? ಹಾ, ನಾಚಿಕೆನೆಲ್ಲ ಇಲ್ಲೇ ತೋರಿಸ್ಬೇಡಮ್ಮ. ನಿನ್ ಗಂಡಂಗೂ ಸ್ವಲ್ಪ ಉಳಿಸು. ರೂಮಲ್ಲಿ ತುಂಬಾನೇ ನಾಚ್ಕೋಬೇಕಾಗತ್ತೆ. ಹಲೋ ಮದುಮಗಳೇ, ಪೂರ್ವಿ ಹೇಳಿದ್ದು ಕೇಳಿಸ್ತು ತಾನೆ? ಸ್ವಲ್ಪ ಉಳಿಸ್ಕೋ. ನಮ್ಮುಂದೆನೆ ಹೀಗ್ ನಾಚ್ಕೊಂಡ್ರೆ ಹೇಗೆ? ಹೋಗೆ, ನೀವ್ ಹೀಗ್ ಮಾತಾಡ್ತಾ ಇದ್ರೆ ನನ್ಗೊಂಥರ ಆಗ್ತಾ ಇದೆ. ಹಾಗಂದ್ರೆ ಹೇಗೆ? ಅಪ್ಪ ಹೋಗೆ. ನಾವ್ ಹೋಗ್ತೀವಿ ಬಿಡು. ನಿನ್ಗೋಸ್ಕರ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೊರಗ್ ಹೋಗ್ತಿದೀವಲ್ಲ. ನೀನು ನಿನ್ ಗಂಡ ಮಾತ್ರ ಇರ್ತೀರ. ಮನೇಲಿ ಅವ್ರಿದಾರೆ ಇವ್ರಿದಾರೆ ಅಂತ ಯಾವ ಟೆನ್ಷನ್ನು ಇಲ್ದೆ, ಮುಖ್ಯವಾಗಿ ಅತ್ತೆ ಅವರಿದ್ದಾರೆ ಅನ್ನೋ ಭಯ ಕೂಡ ಇಲ್ದೆ, ಭಾವ ಮತ್ತೆ ನೀನು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಲತಾಮ್ಮ ಅಕ್ಕ ಇಷ್ಟು ನಾಚ್ಕೊಳ್ಳೋದನ್ನ ನಾನ್ ಯಾವತ್ತೂ ನೋಡಿಲ್ಲ. ಯಾವಾಗ ನೋಡಿದ್ರು ಭಯ ಪಟ್ಕೊಂಡು ತಲೆ ತಗ್ಗಿಸ್ಕೊಂಡ್ ನಿಂತಿದ್ರು. ಇವತ್ತು ಮಾತ್ರ ಮುಖದಲ್ಲಿ ಗುಳಿ ಮಾಮೂಲ ಬೀಳ್ತಿಲ್ಲ. ಮತ್ತೆ 1 ತಿಂಗಳ 2 ತಿಂಗಳ, ಅದು 2 ವರ್ಷದಿಂದ ಇವ್ರು ವೇಟ್ ಮಾಡ್ತಿದ್ದಾರೆ. ಅಷ್ಟು ನಾಚಿಕೆ ಸಹಜನೇ ಅಲ್ವಾ? ಲಾಜಿಕೆ. ಸರಿ, ಅಕ್ಕ ರೆಡಿ ಆಗಿದ್ದಾಳಲ್ವಾ? ನಾವ್ ಹೊರಗಡೆ ಹೋಗೋಣ, ಟೈಮ್ ಆಗತ್ತಲ್ವಾ? ಆಹಾ, ಅದಕ್ಕೂ ಮುಂಚೆ ಇನ್ನೂ ಸ್ವಲ್ಪ ಕೆಲ್ಸ ಇದೆ. ಅಕ್ಕ, ಹಾಲಿನ ಚೊಂಬಿಟ್ಕೋಬೇಕಾಗಿರೋ ನೀನು ಮೊದ್ಲು ಅತ್ತೆಯವ್ರ ಆಶೀರ್ವಾದ ತಗೋಬೇಕು. ನೀನು ನನಗಿಂತ ಚಿಕ್ಕವಳು. ಇಲ್ದೇ ಇದ್ದಿದ್ರೆ ನಿನ್ ಕಾಲಿಗೆ ನನ್ನ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ದೆ. ಅಯ್ಯೋ ದೇವ್ರೆ, ಯಾಕಕ್ಕ ಹಾಗಂತ್ಯ? ಹೌದು ಗೀತಾ, ಒಂದೇ ಹೊಟ್ಟೆಲ್ ಹುಟ್ಟಿಲ್ಲ ಅಂದ್ರೂ ಸ್ವಂತ ಅಕ್ಕನ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಯಾ. ನಾನು ಇವತ್ತಿನ ಸಂತೋಷಕ್ಕೆ ಕಾರಣನೇ ನೀನು. ನೀನೇನಾದ್ರೂ ಆ ದುಡ್ಡು ಕೊಟ್ಟು ಅತ್ತೆನ ಒಪ್ಪಿಸ್ದೇ ಇದ್ದಿದ್ರೆ ನನಗೆ ಸ್ವಾತಂತ್ರ್ಯ ಸಿಗ್ತಾನೆ ಇರ್ಲಿಲ್ಲ. ಸಾಕ್ ಬಿಡು. ನೀನ್ ತುಂಬಾ ಹೊಗಳ್ಬೇಡ. ನಾನ್ ಹೀಗೆ ಆರಾಮಾಗಿರ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಹೊಗಳಿ ದಪ್ಪ ಆಗೋಗ್ ಮಾಡ್ಬೇಡ.
ಮನ್ಸಲ್ಲಿರೋದ್ನ ಆಚೆ ಹೇಳ್ಕೊಳ್ಳಿಲ್ಲ ಅಂದ್ರೆ ನಂಗ್ ಸಮಾಧಾನ ಇರೋದೇ ಇಲ್ಲ. ಪರವಾಗಿಲ್ಲ, ಆಗೋ. ತಾಯಿ ಆಗೋಳಲ್ವಾ, ಸ್ವಲ್ಪ ಗುಂಡ್ಗುಂಡಕ್ಕಿದ್ರೆ ಒಳ್ಳೇದು. ಅಯ್ಯೋ, ಎಲ್ಲದಕ್ಕೂ ನಾಚಿಕೆ. ಸರಿ ನಡಿ. ಬಾ ಅಕ್ಕ, ಯಾಕ್ ಭಯ? ಹೋಗಕ್ಕ, ಹೋಗಿ ಅತ್ತೆಯವ್ರ ಆಶೀರ್ವಾದ ತಗೋ. ಪೂರ್ವಿ, ಹೋಗಿ ಹಾಲಿನ ಚೊಂಬ್ ತಗೊಂಬಾ, ಕಿಚನ್ ಅಲ್ಲಿದೆ. ಅಕ್ಕ, ಏನಾಯ್ತು? ನೀನೇನು ಹೆದರ್ಕೋಬೇಡ, ನಾವ್ ಸಾಲ ಎಲ್ಲ ತೀರ್ಸಾಯ್ತು. ನಮಗೀಗ ಎಲ್ಲ ಹಕ್ಕು ಇದೆ. ಧೈರ್ಯವಾಗಿ ನಮ್ಮತ್ತೆ ಹತ್ರ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೋದು, ಆಶೀರ್ವಾದನೂ ತಗೋಬಹುದು. ಬಾ, ಹೇಳ್ತೀನಿ. ಏನತ್ತೆ ಹಾಗ್ ನೋಡ್ತಿದ್ದೀರಾ? 2 ಲಕ್ಷ ಸಾಲ ಕೊಟ್ಮೇಲೂ ಕೂಡ ಇವಳತ್ರ ಇಷ್ಟೊಂದು ಒಡವೆ ಹೇಗ್ ಬಂತು ಅಂತನಾ? ಇವತ್ ಅಕ್ಕನ್ ಫಸ್ಟ್ ನೈಟ್ ಅಲ್ವಾ, ಅಷ್ಟು ಅಲಂಕಾರ ಮಾಡದೆ ಹೋದ್ರೆ ಹೇಗಾಗುತ್ತೆ? ಅದಕ್ಕೇನೆ ಡೂಪ್ಲಿಕೇಟ್ ಹಾಕಿದೀನಿ. ಮನಸ್ಸು ಕೂಡ ಡೂಪ್ಲಿಕೇಟ್ ಆಗೋದಿಲ್ಲ. ಅಜ್ಜಿ ಅವ್ರೆ, ತಪ್ಪು ತಿಳ್ಕೊಂಡಿದ್ದೀರಾ. ಒಡವೆ ಡೂಪ್ಲಿಕೇಟ್ ಏನೋ ಆದ್ರೆ ನಮ್ ಮನಸ್ ಮಾತ್ರ ಅಪ್ಪಟ ಬಂಗಾರ. ನೋಡ್ತಾ ಇರಿ, ಈ ಡೂಪ್ಲಿಕೇಟ್ ಒಡವೆ ಎಲ್ಲ ಒಂದಲ್ಲ ಒಂದಿನ ಬಂಗಾರದ ಒಡವೆ ಆಗುತ್ತೆ. ಅತ್ತೆ ನೋಡಿ ಇನ್ಸ್ಪೈರ್ ಆಗಿ ನಾವು ವ್ಯಾಪಾರ ಶುರು ಮಾಡಿದೀವಲ್ಲ, ಅದೇ ತರಾನೇ ನೀವ್ ಕೊಟ್ಟಿರೋ ಟೈಮ್ಗಿಂತ 4 ದಿನ ಮುಂಚೆನೆ ಲತಾಂಬ ಅಕ್ಕ ನಿಮ್ ಸಾಲ ತೀರ್ಸಿದ್ದಾರೆ. ಈಗ ನೀವ್ ಕೊಟ್ಟಿರೋ ಮಾತಿನ ಪ್ರಕಾರ ಮಾತ್ ಮೇಲೆ ನಿಂತ್ಕೊಳ್ಳಿ. ಮುಹೂರ್ತ ಇಡ್ಸಿದ್ದೀರಾ. ಈಗ ಮನಸ್ಫೂರ್ತಿಯಾಗಿ ಅಕ್ಕಂಗೆ ಅವಳಿ ಮಕ್ಳು ತಾಯಿ ಆಗುವಂತ ಆಶೀರ್ವಾದ ಮಾಡಿ. ಅತ್ತೆ, ಮನಸ್ಸಿನ ಮಾತನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡ್ರೆ ಹೇಗೆ? ದುಡ್ಡು ಅಟ್ಲೀಸ್ಟ್ ಖರ್ಚಾಗುತ್ತೆ ಅನ್ಕೋಬಹುದು, ಮಾತಿಗೇನ್ ಖರ್ಚಾಗಲ್ವಲ್ಲ. ಆಶೀರ್ವಾದ ಮಾಡಿ. ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ 2 ವರ್ಷ ದುಡ್ಗೋಸ್ಕರ ದೂರ ಇಟ್ಟಿದ್ದತ್ತೆ ದುಡ್ಡು ತಗೊಂಡಾದ್ಮೇಲೂ ಮನ್ಸಾರೆ ಆಶೀರ್ವಾದ ಮಾಡ್ಲಿಲ್ಲ ಅಂತ ನಿಮ್ ಮೇಲೆ ದೊಡ್ಡ ಸೊಸೆಗೆ ಗೌರವ ಕಮ್ಮಿ ಆಗ್ಬಿಡುತ್ತೆ. ನಮ್ ಗೌರವ ನಾವೇ ಕಾಪಾಡ್ಕೋಬೇಕಲ್ವಾ? ಅದೇನತ್ತೆ, ಇದೆಂತ ಆಶೀರ್ವಾದ? ಹಾಗಲ್ಲ, ಮೊದ್ಲು ಮಂಚದಿಂದ ಕೆಳಗಿಳಿರಿ. ಬನ್ನಿ ಅತ್ತೆ. ಈಗ ಮಕ್ಕಳ ಜೊತೆ ಸಂತೋಷವಾಗಿ ನಗ್ನಗ್ತಾ ಇರುವಂತ ಆಶೀರ್ವಾದ ಮಾಡಿ. 10 ಮಕ್ಕಳು ಹೆತ್ತೋ ಚಂದಗಿರು. ಅತ್ತೆ, ತಗೊಳ್ಳಿ, ನಿಮ್ ಕೈಯಾರೆ ಅಕ್ಕಂಗೆ ಇದನ್ ಕೊಟ್ಬಿಡಿ. ಕೊಡಿ ಅತ್ತೆ, ಅದು ನಿಮ್ ಜವಾಬ್ದಾರಿ. ಅತ್ತೆ, ಹಾಲ್ ಚೊಂಬ್ ಕೊಡ್ತಾ ಇನ್ನೊಂದ್ ಮಾತ್ ಹೇಳಿ. ಹಾಲ್ ಚೊಂಬ್ ತಗೊಂಡೋಗ್ತಿರೋ ನೀನು ಹಾಲ್ ಕೊಡೋ ತಾಯಿಯಾಗಿ ವಾಪಸ್ ಬರ್ಬೇಕು ಅಂತ ಹೇಳಿ. ಇನ್ನು ಏನೇನ್ ಮಾಡ್ತೀಯೋ ಏನ್ ಕತ್ತಿನೋ. ಹಾಲ್ ತಗೊಂಡ್ ಹೋಗಕ್ಕೆ ಹಾಲ್ ಕೊಡೋ ತಾಯಿಯಾಗಿ ವಾಪಸ್ ಬಾ. ಥ್ಯಾಂಕ್ಸ್ ಅತ್ತೆ, ಮಾತ್ ಮೇಲೆ ನಿಂತ್ಕೊಂಡ್ರಿ. ಪೂರ್ವಿ, ಅಕ್ಕನ್ ಕರ್ಕೊಂಡ್ ಹೋಗು. ನಾನ್ ಬರ್ತೀನಿ 1 ನಿಮಿಷ. ಅತ್ತೆ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೋಗು. ಅತ್ತೆ, ತಗೊಳ್ಳಿ. ಏನ ಇದು? ತೆಗದ್ ನೋಡಿ, ಲವ್ ಲೆಟರ್. ಏನಂದಿ? ಲವ್ ಲೆಟ್ರ? ಹೌದು. ನಿಮ್ಗೆ ನಮ್ ಕುಟುಂಬದ ಮೇಲೆ, ನಮ್ ಮೇಲೆ ಪ್ರೀತಿ ಉಕ್ಕು ಬಂದಾಗೆಲ್ಲ ಒಂದ್ ಲವ್ ಲೆಟರ್ ಕೊಡ್ತಾ ಇರ್ತೀರಾ ಅಲ್ವಾ? ನಾನ್ ರಿಟರ್ನ್ ಗಿಫ್ಟ್ ಕೊಡ್ಬಾರ್ದಾ? ಇದು ಅದೇ, ತಗೊಳ್ಳಿ. ಏನ ಇದು ರಿಟರ್ನ್ ಗಿಫ್ಟ್ ಅಂತಾಳ? ತಗದು ನೋಡಾರೆ ನೋಡು. ಮಲ್ಲಿಗೆ ಹೂ 50 ಮಾರ್, 2,000 ರೂಪಾಯಿ. 2,000ನಾ? ರೋಜಾ ಹೂ 2 ಬುಟ್ಟಿ, 1,000 ರೂಪಾಯಿ. ಸ್ವೀಟ್, ಹಣ್ಣು, ಅಗರಬತ್ತಿ
1,000 ರೂಪಾಯಿ. ಹೊಸ ಬೆಡ್ಶೀಟ್ 1,000 ರೂಪಾಯಿ ಮತ್ತು ಪುಗ್ಗ 100. ಒಟ್ಟು 5,400 ರೂಪಾಯಿ. ಯಪ್ಪೋ, ಸಿನಿಮಾ ಟಿಕೆಟು 11 ಮಂದಿಗೆ ಒಬ್ಬೊಬ್ಬರ್ಗ 200 ಅನ್ಕೊಂಡ್ರ 2,200 ರೂಪಾಯಿ. ಅಯ್ಯವ್ವಾ, ರೆಸ್ಟೋರೆಂಟ್ಗೆ 5,100. ಇದು 8,000 ಆತು. ಎಲ್ಲ ಸೇರಿ 13,400 ರೂಪಾಯಿ. ಏನ ಇದೆ? ಬಿಲ್ ಅತ್ತೆ, ಬಿಲ್ಲು. ಎಲ್ಲದಕ್ಕೂ ಬಿಲ್ ಇಟ್ಕೋಬೇಕಲ್ವಾ? ಬಿಲ್ ಇಲ್ಲ ಅಂದ್ರೆ ನಮ್ ಮನೇಲಿ ಏನು ನಡೆಯೋದೇ ಇಲ್ಲ ಅಲ್ವಾ? ಅದಕ್ಕೇನೆ ಬಿಲ್ ಇಟ್ಕೊಂಡಿದ್ದೀನತ್ತೆ. ಸೊ ಆ ಬಿಲ್ ದುಡ್ಡು ನನಗ್ ಕೊಟ್ಬಿಟ್ರೆ ನಾನ್ ಜಾಗ ಖಾಲಿ ಮಾಡ್ತೀನಿ. ಬಿಲ್ ನಾ ಯಾಕೆ ಕೊಡ್ಬೇಕ? ಮತ್ತೆ ಈ ಮನೆ ದೊಡ್ಡ ಸೊಸೆ ಮೊದಲನೇ ರಾತ್ರಿಗೆ ನಾವ್ ದುಡ್ಡು ಖರ್ಚು ಮಾಡ್ಬೇಕಾ? ಆಹಾ, ಅಬ್ಬಾ, ಏನೋ ಜೊತೆಲಿರೋರು ಅಂತ ಹೆಲ್ಪ್ ಮಾಡಿ ರೂಮ್ ವರ್ಗೂ ಕಳಿಸ್ಬೋದು. ಅದನ್ ಬಿಟ್ಟು ಈ ಖರ್ಚುಗಳನ್ನೆಲ್ಲ ತಾವೇ ಹೊರಬೇಕು ಅತ್ತೆ. ಏಯ್, ನಾ ಯಾಕಿದನ್ನೆಲ್ಲ ಕಟ್ಟಬೇಕಾ? ಯಾಕ್ ಕೊಡ್ಬೇಕು ಅಂದ್ರೆ ನಿಮ್ಗೋಸ್ಕರ ಮಗುನ್ ಹೆತ್ಕೊಡಲ್ವಾ ನಿಮ್ ದೊಡ್ಡ ಸೊಸೆ? ಅದಕ್ಕಾದ್ರೂ ಕೊಡ್ಬೇಕು. ಅದು ಅಲ್ದೆ ಅಕ್ಕ ಕೊಡ್ಬೇಕಾಗಿರೋ ದುಡ್ಡನ್ನ ಜೀವ ಹಿಂಡಿ ವಸೂಲಿ ಮಾಡಿದ್ರಿ. ನಾ ಕೊಡಂಗಿಲ್ಲ. ಏನು ಮಾಡ್ತೀಯೋ ಮಾಡ್ಕೋ. ಸರಿ, ನಾನ್ ಹೋಗಿ ಈ ವಿಷಯ ನಿಮ್ ಮಕ್ಕಳಿಗೆ ಮನೇಲಿರೋರೆಲ್ಲರಿಗೂ ಹೇಳ್ತೀನಿ. ನಿಮ್ ಮಕ್ಕಳು ಬೇರೆ ವಿಷಯದಲ್ಲಿ ಹೇಗೆ ಇದ್ರು ನಿಮ್ ವಿಷಯದಲ್ಲಿ ಮಾತ್ರ ತುಂಬಾ ಗೌರವವಾಗಿರ್ತಾರೆ. ಈಗ ಫಸ್ಟ್ ನೈಟಿಗಾಗಿರೋ ಖರ್ಚು, ಎಲ್ರೂ ಹೊರಗ್ ಹೋಗ್ತಿರೋದಕ್ಕಾಗ್ತಿರೋ ಖರ್ಚು ನೀವ್ ಕೊಟ್ಟಿಲ್ಲ ಅಂತ ಗೊತ್ತಾದ್ರೆ ನಿಮ್ ಮೇಲಿರೋ ಗೌರವ ಎಲ್ಲ ಅವ್ರ ದೃಷ್ಟಿಲಿ ಕಮ್ಮಿ ಆಗುತ್ತೆ. ಅಯ್ಯೋ, ಲತಾಂಬ ಅಕ್ಕ ಕೊಡ್ಬೇಕಾಗಿರೋ ದುಡ್ಡನ್ನ ಪ್ರಾಣ ಹಿಂಡಿ ವಸೂಲಿ ಮಾಡಿದ್ರು ಅಟ್ಲೀಸ್ಟ್ ಫಸ್ಟ್ ನೈಟಿಗೆ ಹೂಗಳ ಖರ್ಚು, ಹಣ್ಣಿನ ಖರ್ಚು ಕೊಡ್ಲಿಲ್ವಲ್ಲ ಅಂತ ನಿಮ್ ಮಕ್ಳೇ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ನಿಮ್ ಇಷ್ಟ. ಏಯ್, ನೀ ನನ್ನ ಮುಂದೆ ಆಟ ಆಡಬೇಡ. ಅಯ್ಯೋ, ಆಟ ಆಡೋದೇನತ್ತೆ? ಈಗ ಕುಡಿಯೋ ನೀರಿಗೂ ಬಿಲ್ ಹಾಕ್ತಿದ್ದೀರಾ, ನಾವ್ ಕಟ್ತಿಲ್ವಾ? ಈಗ ನೀವ್ ಮಾಡ್ಬೇಕಾಗಿರೋ ಖರ್ಚನ್ನ ನಾನ್ ಮೊದ್ಲೇ ಖರ್ಚು ಮಾಡಾಯ್ತು. ಸಹಾಯ ಮಾಡಿದ್ದಕ್ಕೆ ಸರ್ವಿಸ್ ಚಾರ್ಜು ಹಾಕಿಲ್ಲ. ಖುಷಿ ಪಡಿ, ಬಿಲ್ ಕಟ್ಟಿ. ಇದೆಂತ ಬಿಲ್? ಎಲ್ಲ ಕಳ್ಳ ಲೆಕ್ಕನ. ಏನು ಕಳ್ಬಿಲ್ಲ? ಕಳ್ಳಿ ಕಳ್ತನ ಅನ್ನೋ ಮಾತು ನಮಗ್ ಸೂಟ್ ಆಗಲ್ಲಪ್ಪ. ಹಾಗೇನಾದ್ರೂ ಇದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ನನ್ನನ್ನ ಕಳ್ಳಿ ಅಂತೇನ? ಮತ್ತಿನ್ನೇನು, ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಕೊಂಡಿದ್ದು ಮರ್ತೋಗ್ಬಿಟ್ರಾ? ನಿನ್ನ ಸರಿ ಸರಿ, ನನ್ ಬಗ್ಗೆ ಆಮೇಲೆ ಮಾತಾಡಿ. ಮೊದ್ಲು ಬಿಲ್ ಕಟ್ಟೋದ್ ನೋಡಿ. ಸುಮ್ನೆ ಟಾಪಿಕ್ ಡೈವರ್ಟ್ ಮಾಡ್ಬೇಡಿ. ಏಯ್, ಇಟ್ಟಿಟ್ ಬಿಲ್ ಯಾರು ಕೊಡ್ತಾರ? ನಿನ್ ಮನ್ಸಿಗೆ ಬಂದಾಗ ಹಾಕಿ ಅದೆಲ್ಲ ಕೊಡಕ್ ಆಗ್ತದೇನ? ಪೈಸೆ ಗೀಸೆಯಿಂದ ಹಿಡಿದು ಕರೆಕ್ಟ್ ಆಗಿ ಹಾಕಿದ್ದೀನಿ. ಎಕ್ಸ್ಟ್ರಾ ಏನ್ ಹಾಕಿಲ್ಲ. ಏನ ಇದು ಬಿಲ್ಲು? ಅಲ್ಲ, ಮಲ್ಲಿಗೆ ಹೂಗೆ 2,000ನ? ನನಗೆ ಹೇಳಿದ್ರ 200 ರೂಪಾಯಿ ಕೊಟ್ಟು ತರ್ತಿದ್ದೆ. ಗುಲಾಬಿ ಹೂವಿಗೆ 1,000 ರೂಪಾಯಿನ? ನಾನಾಗಿದ್ರ 100 ರೂಪಾಯಿ ತರ್ತಿದ್ದೆ. ಆ ಸ್ವೀಟು, ಹಣ್ಣು, ಹಂಪ್ಲು ಅಷ್ಟು ತಿಂತಾರೇನ? ಏನೋ ಶಾಸ್ತ್ರ ಪ್ರಕಾರ 2 ಲಡ್ಡು, ಅರ್ಧ ಡಜನ್ ಬಾಳೆಹಣ್ಣು ಇಟ್ಟಿದ್ರೆ ಮುಗಿದು ಹೋಗಿತ್ತು. ಅದಕ್ಕೂ 1,000 ರೂಪಾಯಿ ಏನು? ಹಲ ಅಜ್ಜಿ, 1 ನಿಮಿಷ. 200 ರೂಪಾಯಿಗೆ ಮಲ್ಗೆ ಹೂ ಮೇ ಬಿ ಯಾವಾಗ್ಲೂ ಅತ್ತೆ ಅವ್ರ ಶೋಭನ ಟೈಮಲ್ಲಿ ಇರ್ಬೋದೇನೋ. ನೀವ್ ಮೇ ಬಿ ಆ ಟೈಮಲ್ಲೇ ನಿಂತಿದ್ದೀರಾ ಅನ್ಸುತ್ತೆ. ಕಾಲ ಬದಲಾಗಿದೆ, ರೇಟು ಬದಲಾಗಿದೆ, ಹಾಗೆ ಮಿಕ್ಕಿದ್ ಎಲ್ಲಾನು. ಏಯ್, ಈ ಸಿನಿಮಾ ಟಿಕೆಟ್ ರೆಸ್ಟೋರೆಂಟ್ ನಾ ಹೇಳಿನೇನ? ನೀವ್ ಹೇಳಿದ್ರು ಹೇಳ್ದೆ ಇದ್ರು ಇದೆಲ್ಲ ಆರ್ಗನೈಸ್ ಆಗೋಗಿದೆ. ನೀವು ಕೂಡ ಹೊರಗ್ ಹೋಗಿ ಊಟ ಮಾಡೋಣ, ಸಿನಿಮಾಗ್ ಹೋಗೋಣ ಅಂದಿದ್ದಕ್ಕೆ ಸರಿ ಅಂತ ತಲೆ ಆಡ್ಸಿದ್ರಿ. ಮತ್ ಇವಾಗ ಯಾಕೆ ಪ್ಲೇಟ್ ಬದಲಾಯಿಸ್ತಿದ್ದೀರಾ? ನಮಗೇನು ಗೊತ್ತಿತ್ತು? ಅದೆಲ್ಲ ನಮ್ ತಲೆ ಮ್ಯಾಗ ಹಾಕ್ತಿರೇನು? ಅದ ನಿಮ್ ಖರ್ಚು ಅಂತ ತಿಳ್ಕೊಂಡು ನಾವ್ ಸರಿ ಅಂದ್ವಿ. ಅನ್ಕೊಂಡೆ ನೀವ್ ಹೀಗೆ ಅನ್ಕೊಂಡಿರ್ತೀರಾ ಅನ್ಕೊಂಡಿದ್ದೆ. ಸರಿ, ಈಗ ಏನ್ ಮಾಡೋದು? 13,400 ರೂಪಾಯಿ ಅಷ್ಟು ದುಡ್ಡು ಕೊಟ್ಬಿಡಿ. ಏಯ್, ನಾ ಕೊಡಂಗಿಲ್ಲ. ಸರಿ, ಹಾಗಾದ್ರೆ ನಿಮ್ ಮಕ್ಳನ್ ಕರಿತೀನಿ. ಯಜಮಾನ, ಬಾವಾ. ಏಯ್, ನಿಲ್ಸ. ಮತ್ ಕೊಡಿಯತ್ತೆ. ಅಯ್ಯೋ ಛೀ, ನನ್ನ ಕರ್ಮ. ಹನ್ನೊಂದು, 12, 13, 14, 15 ತಗ 13,400 ರೂಪಾಯಿ. ಥ್ಯಾಂಕ್ಸ್ ಅತ್ತೆ, ಮಾತಿನ ಮೇಲೆ ನಿಂತ್ಕೊಂಡಿದ್ದೀರಾ.
ಯಜಮಾನ ಯಜಮಾನ ಆ ಯಜಮಾಂತಿ. ಬನ್ರಿ ಇಲ್ಲಿ. ಬಂದೆ. ಏನ್ ಯಜಮಾಂತಿ? ಏನ್ ಗೀತಾ ದುಡ್ಡು? ಅದೇ ಫಸ್ಟ್ ನೈಟ್ ಡೆಕೋರೇಷನ್ಗೆ, ರೆಸ್ಟೋರೆಂಟ್ಗೆ, ಸಿನಿಮಾಗೆ ಬಿಲ್ ಹಾಕು ಅಂದಿದ್ನಲ್ಲ, ಅದ್ರದೇ ದುಡ್ಡಿದು. ಏನಿದು? ಅಮ್ಮನ ಹತ್ರ ವಸೂಲಿ ಮಾಡಿದ್ಯಾ? ಮತ್ತೆ ನೀ ನಮ್ಮ ಅಮ್ಮನ ಹತ್ರನೇ ವಸೂಲಿ ಮಾಡಿದೆ ಅಂದ್ರೆ ಬಲೆ ಇದೆಯಾ ಕಣೆ ನೀನು. ಸುಮ್ನೆ ಕೊಡ್ತಿದಾರ ಹೇಗೆ? ನಾವ್ ಖರ್ಚು ಮಾಡಿದ ದುಡ್ಡು ನಾವ್ ಈಸ್ಕೊತಿದೀವಿ. ನೀ ಮನೆ ಸೊಸೆ ಆಗೋದಕ್ಕೂ ಮುಂಚೆನೆ ಮೊದಲನೇ ಸಲ ನಮ್ಮ ಅಮ್ಮನ ಗಾಡಿಗೆ ನಿನ್ ಸೈಕಲ್ ಗುದ್ದದಾಗ್ಲೇನೆ 2,000 ರೂಪಾಯಿ ವಸೂಲಿ ಮಾಡಿದ್ದೆ. ಇವಾಗ ಬಿಟ್ಬಿಡ್ತೀಯ ನೀನು? ಹಲೋ, ನಿಮ್ಮ ಅಮ್ಮನ್ ಕಾರ್ಗೆ ನನ್ ಸೈಕಲ್ ಹೋಗಿ ಗುದ್ಲಿಲ್ಲ, ನನ್ ಸೈಕಲ್ಗೆ ನಿಮ್ಮ ಅಮ್ಮನ್ ಗಾಡಿ ಬಂದು ಗುದ್ದಿದ್ದು, ಅದಕ್ಕೇನೆ ವಸೂಲಿ ಮಾಡಿದ್ದು. ಸರಿ ಬಿಡು, ಏನ್ ಮಾಡು ಅಂತೀಯ ದುಡ್ಡನ್ನ? ಏನ್ ಮಾಡೋದು ಅಂದ್ರೆ ಲೆಕ್ಕ ಬರೀ. ಕಂಪನಿ ದುಡ್ಡಿಂದ ತಾನೇ ತೆಗ್ದಿದ್ದು ಈ ದುಡ್ಡನ್ನ. ಹಾ ಸರಿ, ಬರಿತೀನಿ ಬಿಡು. ನಮ್ಮಮ್ಮ ಎಲ್ಲ ಎಲ್ಲಿ? ಎಲ್ಲಿರ್ತಾರೆ? ಅವಾಗ್ಲೇ ಆಚೆ ಹೋದ್ರು ಎಲ್ಲರೂ. ಯಾರ್ ಹೋದ್ರು? ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮ ಅಜ್ಜಿ, ನಮ್ಮ ಮಾವ. ಏನು, ನಿಮ್ ಮಾವನು ಅವ್ರ ಜೊತೆ ಕಳಿಸ್ಕೊಟ್ಟ? ಸೀಟ್ ಖಾಲಿ ಇತ್ತು ಗೀತಾ, ಅದಕ್ಕೆ ಕಳಿಸ್ಕೊಟ್ಟೆ. ಒಳ್ಳೆ ಕೆಲ್ಸ ಮಾಡಿದ್ಯಾ. ನಿಮ್ ಮಾವ ಏನಾದ್ರೂ ಒಂದ್ ಅಂತಾನೆ ಇರ್ತಾರೆ. ಅವರು ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾರೆ ಬಿಡು. ನೀನ್ ಎಲ್ಲದಕ್ಕೂ ಡಿಸ್ಕಷನ್ ಮಾಡ್ಬೇಡ, ಸುಮ್ನೆ ಹೊರಡೋಣವಾ? ಹಾ, ಮದ್ವೆ ಗಂಡು ಮದ್ವೆ ಹೆಣ್ಣಿಗೆ ಹೇಳ್ಬಿಟ್ಟು ಹೋಗೋಣ. ಪೂರ್ವಿ, ಲತಾಂಬ ಅಕ್ಕನ್ ಕರ್ಕೊಂಬರ್ತಾ ಇದೀನಿ. ಸರಿ, ಅಕ್ಕ ರೂಮ್ಗೆ ಹೋಗೋಷ್ಟ್ರಲ್ಲಿ ಮಿಕ್ತವ್ರನ್ನೆಲ್ಲ ಕರೀರಿ. ಅಪ್ಪ, ಅಮ್ಮ, ಅಜ್ಜಿ, ಅಣ್ಣ. ಏಯ್, ನಿಮ್ ಅಣ್ಣನ್ ಯಾಕೆ ಕರಿತಿದ್ಯಾ? ಅಯ್ಯೋ ಹೌದಲ್ವಾ. ಅಣ್ಣ ಬರ್ಬೇಡ, ನೀ ಅಲ್ಲೇ ಇರು. ಏನೋ ಹೊಡೋಣ? ಅಪ್ಪ ಅದ್ ನೋಡೋದ್ ಬಿಡು. ಹೊಡೋಕ್ಕೂ ಮುಂಚೆ ಹೊರಗಡೆ ಗಾಡಿಲಿ ಡೀಸೆಲ್ ಇದೆಯಲ್ಲೋ ನೋಡ್ದ? ಅಡ ಇಟ್ಟಿದ್ವಲ್ಲ ಅಂತ ಹೇಳಿ ಡೀಸೆಲ್ ಹಾಕ್ಸಿರಲ್ಲ. ಮಧ್ಯರಾತ್ರಿಲಿ ಗಾಡಿನ ತೊಳ್ತಾ ಕುತ್ಕೊಳಕ್ಕಾಗತ್ತಾ? ಎಲ್ಲ ಚೆಕ್ ಮಾಡಿದೀನಿ, ಎಲ್ಲ ಸರಿಗಿದೆ. ಹೊರಡಣಂತೆ, ಬನ್ನಿ ಹೊರಡಣಂತೆ, ಬನ್ನಿ. ಲತಾಂಬ ಅಕ್ಕ, ನಾವ್ ಹೊರಡ್ತೀವಿ. ಬಾವಂಗ್ ಬಂದು ಡೋರ್ ಹಾಕೊಳಕ್ ಹೇಳು. ಅತ್ತೆ, ಅಜ್ಜಿ, ಬನ್ನಿ ಹೋಗೋಣ. ಬಂದ್ವಿ. ನೋಡ್ದ? ಎಷ್ಟು ದಿನ ಆತೇನೋ ಸಿನಿಮಾ ನೋಡಿ. ಆ ಬಾಲಾಜಿನು ಕರಿಯೋ. ಬಾಲಾಜಿ ಬಾರೋ. ಬಂದೆ ಅಪ್ಪ. ಬರೋ ಆಯ್ತಾನೋ, ಹೋಗೋಣ. ನಡ್ರಿ ಹೋಗೋಣ, ನಡ್ರಿ. ಅಮ್ಮ, ಯವ್ವಾ, ಯಾಕೋ ಇದೇನೋ ಸಾಕತ್ತೈತಿ. ಅಜ್ಜಿ ಏನಾಯ್ತು ಅಜ್ಜಿ? ಎದೇನೋ. ಅಯ್ಯೋ, ಏನಾಯ್ತು ಅಜ್ಜಿ? ಏನಾಯ್ತು ಅಜ್ಜಿ, ಅಜ್ಜಿ? ಅಜ್ಜಿ, ಅಜ್ಜಿ, ನಿನ್ಗೆ ಏನಾಯ್ತು? ಯವ್ವಾ, ಅಜ್ಜಿ ಯವ್ವಾ, ಅಜ್ಜಿ ಯವ್ವಾ. ನೀರ್ ತಗೊಂಡ್ ಬಾ. ಅಜ್ಜಿ, ಅಜ್ಜಿ, ಅಯ್ಯೋ. ಎದ್ದೇಳಜ್ಜಿ, ಏನೋ ಇದೆಲ್ಲ? ಏನಾಯ್ತು ಮುಟ್ಟಿಗೆ? ನೋಡಿಲ್ಲ ಹೆಂಗಾಗೋಯ್ತು? ನೀರಾಕು. ಅತ್ತೆ ಎದ್ದೇಳಿ. ಅತ್ತೆವ್ರೆ, ಖಂಡಿತವಾಗ್ಲೂ ಈ ಮುದ್ಕಿ ನಾಟಕನೇ ಮಾಡ್ತೀನಿ. ಹೀಗೆಲ್ಲ ಗುಂಪ್ ಕಟ್ಕೊಂಡ್ ಮೇಲ್ ಬಿದ್ರೆ ಹೇಗೆ? ಅಜ್ಜಿಗ್ ಹೇಗ್ ಹುಷಾರ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ನಿನಗೇನ ಗೊತ್ತ? ನೀ ಏನ್ ಡಾಕ್ಟರ್ ಏನ? ಮೊದ್ಲ ಅವನ ಡಾಕ್ಟರ್ ಕಡೆ ಕರ್ಕೊಂಡ್ ಹೋಗೋಣ. ಯವ್ವ, ಶುಭ ಅಂತ ಶೋಭನ ಇಟ್ರ ನೀ ಹಿಂಗ ಬಿದ್ಬಿಟ್ಟಿಯಲ್ಲೇ ಯವ್ವ. ಈಗ ಫಸ್ಟ್ ನೈಟ್ ಹೆಂಗ್ ನಡೀತೈತೆ ಯವ್ವ? ಏನೋ ಉಪಾಯ ಮಾಡ್ತಿದ್ದಾಳಲ್ಲ. ಅತ್ತೆ, ನೀವ್ ಗಾಬರಿ ಮಾಡ್ಕೋಬೇಡಿ. ಮುಹೂರ್ತಕ್ಕೆ ಯಾವ ತೊಂದ್ರೆನೂ ಆಗಲ್ಲ. ಅಜ್ಜಿಗೂ ಕೂಡ ಏನೂ ಆಗಲ್ಲ. ಅಜ್ಜಿನ 5 ನಿಮಿಷದಲ್ಲಿ ಎಬ್ಬಿಸ್ತೀನಿ. ಮತ್ತೆ ನಿಂದಾನಿ ಹೇಳ್ತೀಯಲ್ಲ, ಮೊದಲ ಡಾಕ್ಟರ್ ಕಡೆ ಕರ್ಕೊಂಡ್ ಹೋಗೋಣ ಯವ್ವ. ಆಸ್ಪತ್ರೆಗೆ ಕರ್ಕೊಂಡ್ ಹೋಗೋಣ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣಂತೆ, ಬನ್ನಿ. ಇರ್ರಿ, ಡಾಕ್ಟರ್ ಹತ್ರ ಹೋಗೋ ಅಷ್ಟ್ರಲ್ಲಿ ಹೋಗ್ಬಿಟ್ರೆ ಆಮೇಲೆ ಏನ್ ಪರಿಸ್ಥಿತಿ? ಮೊದ್ಲು ಫಸ್ಟ್ ಏಡ್ ಮಾಡ್ಬೇಕು. ನಮ್ಮ ಅಜ್ಜಿಗೂನು ಹೀಗೆ ಎದೆ ನೋವು ಬಂದು ಬಿದ್ದಿದ್ದಕ್ಕೆ ನಾನೇ ಕಾಪಾಡಿದ್ದು. ಮತ್ತೆ ಅಲ್ಲಮ್ಮ ಗೀತಾ, ಅದೇನ್ ಟ್ರೀಟ್ಮೆಂಟ್ ಬೇಗ ಮಾಡಮ್ಮ. ಶವನ್ ಮುಂದ್ಗಡೆ ಇಟ್ಕೊಂಡು ಏನ್ ಯೋಚನೆ ಮಾಡ್ತಿದ್ದೀರಾ? ಅಂತಿ ಯಾಕಂಗಂತೆ? ನಮ್ಮ ಮಮ್ಮಿನೂ ಸತ್ತಿಲ್ಲ. ಸಾರಿ, ಶವ ತರ ಮಲಗಿದಾರಲ್ಲ, ಅದಕ್ಕೆ ಆತರ ಮಾತಾಡ್ಬಿಟ್ಟೆ. ಅಮ್ಮ ಗೀತಾ, ನೋಡಮ್ಮ, ಆ ಬಾಡಿ ಡೆಡ್ ಬಾಡಿ ಆಗೋಕ್ ಮೊದ್ಲು ಬೇಗ ಎಬ್ಸಮ್ಮ. ಸರಿ ಮಾವ. ಹೇಳು. ಅಯ್ಯೋ ಅಯ್ಯೋ, ನನ್ನ ಅಜ್ಜಿ ಕೊನೆಗೂ 2 ವರ್ಷ ಆದ್ಮೇಲೆ ನಂಗೆ ಮುಹೂರ್ತ ಇಟ್ಟಿದ್ರೆ ನಿನಗ್ ಕೈ ಮುಗಿತೀನಿ, ಎದ್ದೇಳು.
ಅಯ್ಯಯ್ಯೋ ನೀವ್ ಇಲ್ಲಿ ನಿಂತ್ಕೊಳ್ಳಿ ನಾನ್ ನೋಡ್ಕೊತೀನಿ. ನೋಡವ್ರನ್ನ ಏನ್ ಮಾಡತ್ತೀಯ? ಹಾಕು ಗುದ್ದು ಜೋರ ಗುದ್ದು ಹಾಕು ಅಯ್ಯಯ್ಯೋ ನೀ ಸುಮ್ನೆ ಎದ್ದೇಳಜ್ಜಿ. ಕೂತ್ರೆ.